ಯಪ್ಪ ಯಪ್ಪ ನನ್ನ ಗಂಡನ ಸಂಬಂಧ ನನಗಂತರ ಸಾಕಾಗಿ ಹೋಗೈತಿ. ಈಗ ನಾನು ಹೊಡೆದು ಬಡ್ದು ಒಳ್ಳೆ ನಿನ್ ತವ್ರ ಮನೆಗೆ ಹೋಗಂತ ಕಳಿಸನಪ್ಪ ಅಮ್ಮ. ಯಾಕವಾ ಮತ್ತೇನಾತ್ವಾ ನಿಮ್ ಸುಡುಗಾಡ ಸುದ್ದಿ? ಏನಾತಂತ ಕೇಳ್ತಿಯಲ್ವ ಯಪ್ಪ? ಯಪ್ಪ ಇತ್ತಿತ್ಲಾಗವ ಕೃಷ್ಣ ಬಾಳ ಚಾಳಿ ಕಲ್ತಾನ. ಸಿಕ್ ಹೆಂಗಸರ್ ಸಮಾನ ಮಾಡನಪ್ಪ, ನನ್ನ ಮರ್ತಾ ಬಿಟ್ಟನಪ್ಪ. ಏನ ಯವ್ವ ನಿಮ್ಮ ಬಗರೆ ಆಟನ ತಿಳಿವಲ್ದ ನಮಗ. ನಾನ್ ತಡಿ ಅವನು ಕೇಳ, ಜುಟ್ಟು ಹಿಡಿದು ಕೇಳಿ ಅವನ್ನ. ಚಂದ ಕಾಣುತ್ತಿದ್ದಿ ಯಾವ ಊರಿಯಿಂದ ಮೆಚ್ಚುಗತಿ ಹುಡುಗಿ ನಿನ್ನ ರಾಧೆ ಇಲ್ಲೇ ಹಾಕಲಿತ್ತಿದ್ವಿ ಒಂದ್ ಜೋಡ ನಡಿ, ಬೆಟ್ಟ ಬರ್ತಂತ ಅವ್ರ ಮನೆಗೆ ಹೋಗಿ. ಯಾಕೋ ಕೃಷ್ಣ ಹಿಂಗ್ಯಾ ಕಾಡಕತ್ತಿ ನನ್ನ ಮಗಳಿಗೆ? ಮಾವ ಮನ್ಯಾಗ ಗಂಡ ಅದಾನಂತ ಖಬರ್ ಗಿಬ್ರ ಬಾಜು ಮನಿಗೆ ಹೋಗ್ಕಾಳು ಗುಸ್ಸು ಕೊಟ್ಟಿದ್ ಪಾಕ್ಸಿದಿ ಇದು ತಗೊಂಡ್ ಬಿಟ್ಟ ಬಾಜು ಡಾಕ್ಟರ್ ಕಡೆ ಹೋಗ್ಕಾಳು ಅಂದ್ರೆ ಹೆಂಗ ಈಕಿದ್ ತಿಂಡಿ ಯಾಕೋ ಮಗಳ ಬಾಜು ಡಾಕ್ಟರ್ ಕಡೆ ಯಾಕೆ ಹೊಂಟಿದಿ? ಯಪ್ಪ ನಿನಗ್ ಗೊತ್ತಿದ್ದ ವಿಷಯನ ಐತಿ. ಅವಂಗ ಎಲ್ಲಾ ಉದ್ಯೋಗ ಬರ್ತಾವು, ಅದ್ರೊಳಗ ಇಟ್ಟಿಟ್ಟಿಟ್ಟ ಟ್ಯಾಂಪರರಿ ಇಂಜೆಕ್ಷನ್ ಮಾಡೋದಕ್ಕಂತ ನಾವು ಡಾಕ್ಟರ್ ಕೃಷ್ಣ ಇದ್ರಾಗ ನಿಂದ ತಪ್ಪೈತ್ಲೆ ಮಗನ. ನಂದೇನ್ ತಪ್ಪತ್ತೇವ ಮಾವ? ಮನ್ಯಾಗ ರೋಗ ಇರ್ಲಕ್ಕಾಗಿನು ಬಾಜು ಮರಿಗೆ ಹೋಗಿ ಇಂಜೆಕ್ಷನ್ ಮಾಡೋದು ಏನ್ ಕೊಳೆ ಐತಿಪ್ಪ ಮಗನ? ಪುಟ್ಟ ಪೂರ ಕೇಳ ನೀನು ಮಾವ. ಯಪ್ಪ ಇಲ್ಲಿ ನೀ ಪುಟ್ಟ ಪೂರ ಕೇಳು. ಇವ ಡಾಕ್ಟರ್ಗೆ ಕಲ್ತಾನ, ಮನ್ಯಾಗ ಪೇಷಂಟ್ ಅದೀನಿ ನಾನೀಗ 3 ತಿಂಗಳು ಹೊಟ್ಟಿಲ್ಲದೀನಿ ಹೌದಾ? ನಾನ್ ಇವ ಚೆಕ್ ಮಾಡ್ಬೇಕು ಹೌದಲ್ಲ? ಮಾಡ್ಬೇಕಲ್ಲ. ಅದೇ ಬಿಟ್ಟನ ಇವನು ದೊಡ್ಡ ಡಾಕ್ಟರ್ ಅಂತ ಅವ್ನ ಇಂತ ಇವ ಯಾಕೆ ಚೆಕಪ್ ಮಾಡ್ಬೇಕು ಹೋಗಿ? ಮಾವ ಈಕೆ ನಾನು ನನಗೇನು ಮುಗುದಿಲ್ಲ ಆಟ ಬಾಯ್ ಹಾಕ್ಬೇಡ ಯಪ್ಪ. ಇವ ಹೋಗಿ ಅವ್ನ ಡಾಕ್ಟರ್ನ ಹೆಂತಿನ ಚೆಕಪ್ ಮಾಡಿದ್ರೆ ನಾ ಯಾಕೆ ಆ ಡಾಕ್ಟರ್ನ ಹತ್ರ ಚೆಕಪ್ ಮಾಡಿಸ್ಕೊಂಡ್ ಬರ್ಬಾರ್ದು? ಮಾವ ಈ ದೊಡ್ಡ ಡಾಕ್ಟರ್ ಇರಾಕಾಗಿ ನನ್ನ ಹತ್ರ ಚೆಕಪ್ ಮಾಡ್ಕೊಂಡು ಬಿಟ್ಟು ಹ್ಞೂ ಅನ್ರಿ ಇಲ್ಲ ಮಾತಾಡೋ ಡಾಕ್ಟರ್ ಕಡೆ ಹೋಗಿ ಅಲ್ಲಿ ತೋರ್ಸೋತ ಅಂದ್ರೆ ಇದೇ ಎಷ್ಟು ತಿಂಡಿಪ್ಪ? ಇಲ್ಲ ದಿಬ್ಬಕ್ಕೈತಿ. ನೀನೇ ಹೇಳ, ಡಾಕ್ಟರ್ ಬಿಟ್ಟು ಮಾತಾಡೋ ಡಾಕ್ಟರ್ ಕಡೆ ಹೋಗಿ ಎಷ್ಟು ತಿಂಡಿಕ್ಕಿದ? ನೀ ಮಾಡಿದ್ರೆ ನಾ ಯಾಕೆ ಆ ಡಾಕ್ಟರ್ ಹತ್ರ ಹೋಗಿ ಮಾಡಿಸ್ಕೊಂಡ್ ಬರ್ತಿದ್ದೆ? ಈಗ ಬೆಟ್ಟ ಬರ್ತಾರಪ್ಪ ಮಾವ, ಈಗ ಅಂದ್ರು ನನಗೆ ಹಳಿ ಸಾಮಾನು ಸುಮ್ಮನೆ ನಿಂದ್ರು ನಿಮ್ಮ ಅವನ ಇಲ್ಲ ಇಳದೀನಿ. ಕೃಷ್ಣ ಯವ್ವ ಮಗಳ ಈಗ ಒಂದ್ ಕೆಲ್ಸ ಮಾಡ್ರಿ. ಏನ್ ಮಾಡ್ಬೇಕು ಅದನ್ನ ನೀನ ಹೇಳ. ನೀವು ಆ ಜಗಳಾಡ ಬದ್ಲಿ ಏನ್ ಮಾಡ್ರಿ ಅಂದ್ರ ನಿನಗ ಸಿಟ್ಟು ಬತ್ತಂದ್ರಿ ಈಕಿಗೆ ನಾ ಇಟ್ಕೊತ. ಹೌದಾ ಮಾವ? ನಿನಗ ಸಿಟ್ಟು ಬಿತ್ತಂದ್ರ ಇವಂಗ 3 ಇಟ್ಕೊತ. ನಾವ್ ಒಟ್ಟ ಹೊಡ್ಸ್ಕೊಳಲ್ ಮಾವ. ನಾ ಹೇಳಿದ್ರ ಕೇಳು. ಹೇಳ ನೀವ್ ಏನು ಹಗರ್ ತಿಳಿದೇನು? ನಾನೇ ನಗರ ತಡಿಲ್ಲ. ನೀವ್ ಇಬ್ಬರು ಗುದಿಸ್ಕೊಂಡಿದ್ದೇನೈತ್ಲ ಮಂದಿ ಮುಂದ ಹೇಳಕ್ ಹೋಗ್ಬೇಡ್ರಿ. ಯಾಕಂದ್ರ ನಿಮ್ಮದ ಮರ್ಯಾದೆ ಹೋಗತ್ ಮಂದಿ ಮುಂದೆ ಹೇಳ್ರ. ಅದಕ್ಕ ಗುದಿಸ್ಕೊಂಡ ಅಲ್ಲೇ ಮನ್ಯಾಗ ಕುಂಡ್ರದ ಹೊರಗ ತರ್ಬಾಕ್ ಹೋಗ್ಬೇಡಪ್ಪ. ಮಾವ ನನಗೂ ಹಳ್ಳಿ ಗಾಡಿ ಹೊಟ್ಟದ್ದು ಸಾಕಾಗೈತಿಪ್ಪ. ಏನೇನಿದ್ರು ಹೊಸ ಗಾಡಿನ ನೋಡುದೇನ್ ನಂದು. ಹಂಗ ಆಕತ್ತೇವ್ ಕೃಷ್ಣ. ಒಂದ ಮನ್ಯಾನ ಅಡಿಗೆ ತಿಂದ್ರ ಬಾಳ ದಿನ ಆತಂದ್ರ ಹಂಗ ಆಗೋದದ. ಹ್ಞೂನಪ್ಪ ನೀನು ಅದ ಚಾಳಿ ಕಲ್ತಿ ನನ್ನ ಗಂಡಗೂ ಅದನ್ನ ಕಲಿಸ್ಕೊಡು. ಲೇ ನೀನವ್ನ ನನ್ನ ತಂದೆದನ ಬುದ್ಧಿ ಮಾತ್ ನಾ ಕೇಳಿ ಕಳಿಸ್ತಾನಂತ ನಾ ಅಂದ್ರ ಮನೆಗೆ ಅಡಿಗಿನ ರುಚಿ ಬರಲ್ಲ. 8 ದಿನ ತಿಂತಿ ಹೊರಗಲ್ದ ತಿನ್ನು ಅಲ್ಲ ನಿನ್ನವ್ನ. ನನಗೆ ಸಪೋರ್ಟ್ ಮಾಡ್ತಾನ. ಇನ್ಮೇಲಿಂದ ಸರಿ ಇನ್ಮೇಲಿಂದ ನೀ ಏನೋ ತಪ್ಪು ಮಾಡಿದ್ರೆ ನಮ್ಮ ಅಪ್ಪನ ಹತ್ರ ಬರಂಗಿಲ್ಲ. ನನಗ ಬುದ್ಧಿ ಬೆಟ್ಟಿ ಆತು. ನೀ ರಾತ್ರಿ ಎಲ್ಲ ಹಗಲೆಲ್ಲ ಅವನವನು ಬೇಳೆ ಬೇತನು ಗುದ್ದಿದ್ರು ನಾ ಯಾಕ ಅಂತ ಕೇಳಲ್ಲ. ಹೌದಾ? ಇನ್ಮೇಲಿಂದ ನೀ ಎಲ್ಲರ ಹರಿಗಾಡ್ಬ. ಸಂಜೆಕ್ ಮನೆಗೆ ಬಂದು 1 ಗುಂಡಿ ಹಾಲು ಹಿಂಡಿದ್ರು ಸಾಕು ನನಗ. ಯಾವ ಹಾಲು? ಯಾವ ಹಾಲು? ಆ ನಂದಿನಿ ಪಾಕೆಟ್ ಹಾಲು. ನಂದಿನಿ ಅಣ್ಣ ಅದಪ್ಪ ಇನ್ಮೇಲೆ ನಿನ್ನ ಹತ್ರ ಬರಂಗಿಲ್ಲ. ನನ್ನ ಗಂಡ ಮಾಡಿದ್ರು ನನ್ನ ಗಂಡ ನನಗ ಬಂಗಾರ.
ನೋಡ ಏನು ಲಾಸ್ಟ್ ಐತೆ ಇನ್ನ ಜಗಳಾಡಕ್ ಹೋಗ್ಬೇಡ್ರಿ ಹೊಂದಾಣಿಕೆಯಾಗಿ ಅಲ್ಲೇ ಇರ್ತು ಬೇರೆ ಗೊತ್ತಾಗೈತಾಳ ನನಗ ನಾ ಎಲ್ಲಾ ನಡಿತೀನಿ ಕೃಷ್ಣ ನೀ ಅಪ್ಪಲ್ಲ ಅಂತ ನಂಗೆ ಆಗಲೇ ಗೊತ್ತಾಗೈತಿ ನಾ ಎಲ್ಲಾ ನಡಿತೀನಿ ಮಾಮ ಮುಂದಿನ ವರ್ಷ ನೋಡಿದ ಡೆಲಿವರಿ ಆಗಿ ನಿನ್ನ ಕೈಯಾಗ ಕೊಟ್ಟಿರ್ತೀವಿ ನಾವು. ನನ್ನ ಮಗಳನ್ನ ಮಾಡಿ ಚಲ್ತಾವ ನೋಡ್ಕನಿ ಮುಂದ್ ವರ್ಷ ಯಾಕ ಇನ್ನೊಂದು 6 ತಿಂಗಳು ತಡಿಯನ್ನ ಈಗ 3 ತಿಂಗಳು ಆಯ್ತು ಇನ್ನ. ನಿನ್ನ ಜಗದಲ್ಲಿ ನೀತಿಯಿಂದ ಬಾಳಿದ ಮಾನವರಿಗೆ ಎಷ್ಟೊಂದು ವಿಚಿತ್ರವಾದ ಕಷ್ಟಗಳು ಕೊಡುತ್ತಂತೆ. ನಾನು ಬದುಕುವುದು ನಿನಗೆ ಇಷ್ಟವಿಲ್ಲದಿದ್ದರೆ ಮತ್ತೇಕೆ ಭಾರತೀಯನ್ನು ನನ್ನ ಹೆಂಡತಿಯರಿಗೆ ಮಾಡಿದೆ? ಎದ್ದೇಳಿ ಮಂಜು, ನಾನು ನಿಮ್ಮ ಭಾರತಿ ಬಂದಿದ್ದೇನೆ. ಇನ್ನು ಮುಂದೆ ನಾನು ಯಾವಾಗಲೂ ನಿಮ್ಮ ಜೊತೆಲೇ ಇರ್ತೀನಿ. ಎದ್ದೇಳಿ ಮಂಜು. ಮಂಜು